ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾ ಹಾಗೂ ಪಾಕಿಸ್ತಾನಗಳಲ್ಲಿ ಈಗ ಮೋದಿ ಅಲ್ಲ ಯೋಗಿ ಜಪ ಶುರುವಾಗಿದೆ. ಅಲ್ಲಿನ ಫೇಕ್ ನ್ಯೂಸ್ ಹ್ಯಾಂಡ್ಲರ್ಗಳು ಯೋಗಿಯವರ ವಿಡಿಯೋವೊಂದನ್ನು ವಿಪರೀತ ಪ್ರಮಾಣದಲ್ಲಿ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ. ಅಲ್ಲಿನ ಟ್ವಿಟರ್ ಅಕೌಂಟ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಅದೇ ವಿಡಿಯೋ, ಅದರದ್ದೇ ಬಾಂಗ್ಲಾ ಮತ್ತು ಪಾಕಿಸ್ತಾನಗಳ ತುಂಬ ಚರ್ಚೆ ಮತ್ತು ಅಲ್ಲಿಗ ಇದು ವಿಪರೀತ ಟ್ರೆಂಡಿಂಗ್ ಅಲ್ಲಿರೋ ವಿಷಯ ಕೂಡ. ಹಾಗಾದ್ರೆ ಆ ವಿಡಿಯೋದಲ್ಲಿ ಯೋಗಿ ಏನು ಹೇಳಿದ್ದಾರೆ? ಈಗ ಅದು ಯಾಕೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದಲ್ಲಿ ಸದ್ದು ಮಾಡ್ತಾ ಇದೆ? ಅದರ ಸರ್ಕ್ಯುಲೇಷನ್ ಹಿಂದೆ ಯಾರಿದ್ದಾರೆ? ಇಷ್ಟಕ್ಕೂ ಯೋಗಿ ಅಲ್ಲಿನ ವಿಧಾನಸಭೆಯಲ್ಲಿ ಮಾತಾಡಿದ್ದೇನು? ಈಗ ವೈರಲ್ ಆಗ್ತಾ ಇರೋ AI ವಿಡಿಯೋ ಏನು? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ಯೋಗಿ ಆದಿತ್ಯನಾಥ್ ಮಾತಾಡ್ತಾ ಬಾಂಗ್ಲಾದ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ನಮ್ಮಲ್ಲಿನ ಪ್ರತಿಪಕ್ಷಗಳಿಗೆ ಗಾಜಾ ಕಾಣುತ್ತೆ, ಗಾಜಾ ಹೆಸರಲ್ಲಿ ರ್ಯಾಲಿಗಳನ್ನು ಮಾಡ್ತಾರೆ, ಗಾಜಾ ಗಾಜಾ ಅಂತ ಜಪ ಮಾಡ್ತಾ ಇರ್ತಾರೆ. ಆದರೆ ಬಾಂಗ್ಲಾದೇಶದಲ್ಲಿ ಮತಾಂಧರ ದಾಳಿಗೆ ತುತ್ತಾಗಿ ಸಾವಿಗೀಡಾದ ದಲಿತ ಯುವಕ ದೀಪು ದಾಸ್ ಬಗ್ಗೆ ಮಾತಾಡೋರು ಕೂಡ ನಮ್ಮಲ್ಲಿ ಯಾರೂ ಇಲ್ಲ. ಪ್ರತಿಪಕ್ಷಗಳು ದಲಿತರನ್ನ ಕೇವಲ ಮತ ಬ್ಯಾಂಕ್ಗಳಾಗಿ ಮಾತ್ರ ಬಳಕೆ ಮಾಡಬೇಕು ಅಂತ ಅಂದುಕೊಳ್ಳುತ್ತವೆ. ಇವತ್ತು ಹಾಗೆ ಬಳಕೆ ಕೂಡ ಮಾಡ್ಕೋತಾ ಇವೆ. ಆದರೆ ದಲಿತ ಕಾರ್ಮಿಕನನ್ನ ಜೀವಂತವಾಗಿ ಸುಟ್ರೆ ಅದನ್ನ ಖಂಡಿಸಿ ಒಂದು ಮೆರವಣಿಗೆ ಇಲ್ಲ, ಅದರ ಬಗ್ಗೆ ಒಂದು ಖಂಡನೆ ಕೂಡ ಇವರ ಬಾಯಲ್ಲಿ ಬರೋದೇ ಇಲ್ಲ ಅಂತ ಯೋಗಿ ತಮ್ಮ ಅಸಮಾಧಾನವನ್ನ, ದುಃಖವನ್ನ ತೋಡ್ಕೋತಾರೆ. ಭಾರತದಲ್ಲಿನ ಬಾಂಗ್ಲಾ ಹಾಗೂ ರೋಹಿಂಗ್ಯಾಗಳನ್ನು ಹುಡುಕಿ ಹೊರಹಾಕೋ ಕೆಲಸವನ್ನ ನಾವು ಮಾಡ್ತೀವಿ. ಅದಕ್ಕೆ ನೀವು ಅಡ್ಡಿಪಡಿಸೋ ಕೆಲಸ ಮಾಡಬೇಡಿ. ಸಾಕಿನ್ನ ಈ ದೇಶಕ್ಕೆ ಸಾಕಷ್ಟು ದ್ರೋಹ ಮಾಡಿದಿರಿ, ಸಾಕಷ್ಟು ಪಾಪದ ಕೆಲಸಗಳನ್ನು ಮಾಡಿದಿರಿ. ವೋಟರ್ ಲಿಸ್ಟಲ್ಲಿ ಕೂಡ ಬಾಂಗ್ಲಾ, ರೋಹಿಂಗ್ಯಾ ಅಕ್ರಮ ನುಸುಳುಕೋರರ ಹೆಸರನ್ನ ಸೇರಿಸಿದಿರಿ. ಅವರಿಗೆ ಆಧಾರ್ ಕಾರ್ಡ್ ಕೊಡಿಸಿದಿರಿ, ರೇಷನ್ ಕಾರ್ಡ್ಗಳನ್ನು ಕೊಡಿಸಿದಿರಿ. ನಮ್ಮ ದೇಶದಲ್ಲಿ ಇದ್ಕೊಂಡು ನಮ್ಮ ದೇಶದ ವಿರುದ್ಧ ಅವರು ಕೆಲಸ ಮಾಡೋದನ್ನ ಇನ್ನು ಸಹಿಸೋದಿಕ್ಕೆ ಆಗೋದಿಲ್ಲ. ಹೀಗೆ ಯೋಗಿ ಆದಿತ್ಯನಾಥ್ ಅವರ ಮಾತುಗಳು ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ಮುಂದುವರಿತಾ ಹೋಗುತ್ತವೆ. दलित नौजवान मारा गया बांग्लादेश में और उस नौजवान के मरने पर आपकी जवानी सिर चुकी है. जब बांग्लादेशी को यहाँ से निकालेंगे और रोहिंग्या को यहाँ से बाहर का रास्ता दिखाएंगे तो उनके समर्थन में मत आना. ಗೆಳೆಯರೆ, ಯೋಗಿ ಫೈರ್ ಬ್ರ್ಯಾಂಡ್ ಹಿಂದುತ್ವವಾದಿ ನಾಯಕ. ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ಅಪರಾಧ ಕೃತ್ಯಗಳಿಗೆ ಕಡಿವಾಣವನ್ನು ಯೋಗಿ ಹಾಕಿದ್ದಾರೆ. ಡಾನ್ಗಳನ್ನು ಮಟ್ಟ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ಹಿಂದೂಗಳ ಮೇಲೆ ನಡೀತಾ ಇದ್ದ ದೌರ್ಜನ್ಯಗಳಿಗೆ ಕೂಡ ಸ್ವಲ್ಪ ಮಟ್ಟಿಗೆ ಯೋಗಿ ಆಡಳಿತ ಬಂದ ನಂತರ ಕಡಿವಾಣ ಬಿದ್ದಿದೆ. ಅಲ್ಲಿಗ ಮತಾಂಧ ಶಕ್ತಿಗಳು ಈ ಹಿಂದಿನಂತೆ ಎಲ್ಲಿಗೆ ಬೇಕಾದರೂ ನಾವು ನುಗ್ಗುತ್ತೀವಿ, ಪೊಲೀಸರನ್ನು ಬೇಕಾದರೂ ಹೊಡಿತೀವಿ, ಪೊಲೀಸ್ ವ್ಯಾನ್ಗಳಿಗೆ ಬೆಂಕಿ ಹಚ್ತೀವಿ ಅನ್ನೋ ಧೈರ್ಯವನ್ನು ಮಾಡ್ತಾ ಇಲ್ಲ. ಅಲ್ಲಿನ ಪೊಲೀಸರು ಕೂಡ ಖಾಕಿಗೆ ಗಂಜಿ ಹಾಕೊಂಡು ಅದನ್ನು ಸ್ವಲ್ಪ ಖಡಕ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಸಾಧ್ಯ ಆಗಿರೋದು ಯೋಗಿ ಆದಿತ್ಯನಾಥ್ ಅವರ ಆಡಳಿತದ ಕಾರಣಕ್ಕೆ. ಇನ್ನು ಉತ್ತರ ಪ್ರದೇಶ ಅನ್ನೋದು ಇವತ್ತಲ್ಲ, ಸಾಕಷ್ಟು ವರ್ಷಗಳಿಂದಲೂ ಕೂಡ ಪಾಕಿಸ್ತಾನದಿಂದ ಆಪರೇಟ್ ಆಗೋ ಭಾರತ ವಿರೋಧಿ ಚಟುವಟಿಕೆಗಳಿಗೆ ಕೇಂದ್ರ ಭೂಮಿ ಕೂಡ ಆಗ್ತಾ ಬರ್ತಾ ಇದೆ. ನೇಪಾಳದಿಂದ ಪಾಕಿಸ್ತಾನಿ ಏಜೆಂಟರು ಸುಲಭವಾಗಿ ಉತ್ತರ ಪ್ರದೇಶವನ್ನು ಪ್ರವೇಶ ಮಾಡೋದು, ಅಲ್ಲಿನ ಭೂಗತ ಜಗತ್ತು ಹಾಗೂ ಇನ್ನಿತರ ಸ್ಲೀಪರ್ ಸೆಲ್ಲುಗಳು ಈ ಪಾಕಿಸ್ತಾನಿ ಏಜೆಂಟರಿಗೆ, ಉಗ್ರರಿಗೆ ಆಶ್ರಯ ಕೊಡ್ತಾ ಇದ್ದದ್ದು, ಇದೆಲ್ಲವನ್ನ ಉತ್ತರ ಪ್ರದೇಶ ಸಾಕಷ್ಟು ವರ್ಷಗಳಿಂದ ನೋಡ್ತಾ ಬರ್ತಾ ಇದೆ. ಈ ಹಿಂದೆ ಪಾಕಿಸ್ತಾನ ಭಾರತಕ್ಕೆ ಕಳುಹಿಸಿಕೊಡ್ತಾ ಇದ್ದ ಕೋಟಾ ನೋಟುಗಳು ಕೂಡ ನೇಪಾಳದ ಗಡಿ ದಾಟಿ ಉತ್ತರ ಪ್ರದೇಶಕ್ಕೆ ಬಂದು ಇಲ್ಲಿಂದಲೇ ದೇಶದ ನಾನಾ ಮೂಲೆಗಳನ್ನು ಸೇರ್ತಾ ಇತ್ತು. ಈಗ ಯೋಗಿ ಆಡಳಿತ ಬಂದ ಮೇಲೆ ಉತ್ತರ ಪ್ರದೇಶದ ಪೊಲೀಸ್ ವ್ಯವಸ್ಥೆ ಕೂಡ ಸ್ವಲ್ಪ ಮಟ್ಟಿಗೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಇನ್ನು ಯೋಗಿಯ ಹಿಂದುತ್ವ ಈ ದೇಶದ ಹಿಂದೂ ಮತಗಳನ್ನು ಕ್ರೋಢೀಕರಿಸೋದ್ರಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಅನ್ನೋದು ಗೊತ್ತಿರೋದ್ರಿಂದ ನಮ್ಮಲ್ಲಿ ಮೋದಿಗಿಂತಲೂ ಒಂದು ಗುಲುಗಂಜಿ ತೂಕ ಹೆಚ್ಚಾಗಿ ಯೋಗಿಯನ್ನ ದ್ವೇಷ ಮಾಡೋರ ಸಂಖ್ಯೆ ಕೂಡ ದೊಡ್ಡ ಮಟ್ಟದಲ್ಲಿದೆ. ಇನ್ನು ಯೋಗಿ ಮೊನ್ನೆ ವಿಧಾನಸೌಧದಲ್ಲಿ ಮಾತಾಡುವಾಗ ಬಾಂಗ್ಲಾದಲ್ಲಿನ ಅರಾಜಕತೆ, ಹಿಂದೂಗಳ ಮೇಲಲ್ಲಿ ನಡೀತಿರೋ ದಾಳಿಗಳು ಇವೆಲ್ಲವನ್ನ ಪ್ರಸ್ತಾಪಿಸ್ತಾ ಪಾಕಿಸ್ತಾನದ ರಚನೆ ಆಗಿದ್ದೇ ಇದೆಲ್ಲದಕ್ಕೂ ಕಾರಣ ಅಂತ ಹೇಳಿದ್ದಾರೆ. ಆ ಮೂಲಕ ಅವರು ಎಲ್ಲ BJP ನಾಯಕರ ಹಾಗೆ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡಿದ್ದಾರೆ. ಇದಕ್ಕೆ ವಿರೋಧ ಅಥವಾ ಬೇರೆ ಏನಾದರೂ ಶುರುವಾದರೆ ಭಾರತದ ಒಳಗೆ ಪ್ರತಿಪಕ್ಷಗಳದನ್ನು ಮಾಡಬೇಕು. ಆದರೆ ಹಾಗಾಗಲಿಲ್ಲ. ಯೋಗಿ ಮಾತುಗಳಿಗೆ ರಿಯಾಕ್ಷನ್ನು, ರೆಸ್ಪಾನ್ಸು ಶುರುವಾಗಿರೋದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳಲ್ಲಿ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಕೆಲ ಪತ್ರಕರ್ತರು ಅಂತ ಕರೆಸಿಕೊಳ್ಳುವ ಜನ ಭಾರತದ ವಿರುದ್ಧ ಪ್ರೊಪಗಂಡಾಗಳನ್ನು ಮಾಡ್ತಲೇ ಇರ್ತಾರೆ. ಅದರಲ್ಲಿ ಒಬ್ಬ ವಜಾಹತ್ ಕಾಜ್ಮಿ. ಇವನು ಡಾನ್ ನ್ಯೂಸ್, ಸಮಾ ಟಿವಿ, ಸ್ಟಾರ್ ನ್ಯೂಸ್ಗಳಲ್ಲಿ ಕೆಲಸ ಮಾಡಿರುವುದಾಗಿ ತನ್ನ ಪ್ರೊಫೈಲಲ್ಲಿ ಬರ್ಕೊಂಡಿದ್ದಾನೆ. ತನ್ನನ್ನು ತಾನು ರಾಜಕೀಯ ವಿಶ್ಲೇಷಕ ಅಂತ ಹೇಳ್ಕೊಂಡಿದ್ದಾನೆ. ಜೊತೆಗೆ BBC, CNN ಮುಂತಾದ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೂಡ ತಾನು ಆಗಾಗ ಕಾಣಿಸ್ಕೊಳ್ತಾ ಇರ್ತೀನಿ ಅಂತ ಪ್ರೊಫೈಲ್ ಪರಿಚಯದಲ್ಲಿ ಹೇಳ್ಕೊಂಡಿದ್ದಾನೆ.
ಇವನ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಯಾವಾಗಲೂ ಭಾರತದ ವಿರುದ್ಧ ಪ್ರೊಪಗಂಡಾ ಹೇಳಿಕೆಗಳು, ವಿಡಿಯೋಗಳು ಇರುತ್ತವೆ. ಇವನ ಎಕ್ಸ್ ಖಾತೆಯಲ್ಲಿ ಸುಮಾರು 5 ಲಕ್ಷ ಫಾಲೋಯರ್ಸ್ ಇದ್ದಾರೆ. ಇಸ್ಲಾಮಾಬಾದ್, ಕರಾಚಿ, ದುಬೈಗಳಲ್ಲಿರೋದಾಗಿ ಅವನು ತೋರಿಸ್ಕೋತಾನೆ. ಅವನ ಪೋಸ್ಟುಗಳನ್ನು ನೋಡ್ತಾ ಇದ್ರೆ ಇವನು ಪಾಕಿಸ್ತಾನದ DGISPRಗಾಗಿ ಕೆಲಸ ಮಾಡ್ತಾನೆ ಅನ್ನೋದರಲ್ಲಿ ಯಾವ ಅನುಮಾನಗಳು ಇಲ್ಲ. ಇವನ ಖಾತೆ ಭಾರತದಲ್ಲಿ ಸಿಗೋದಿಲ್ಲ, ನಮ್ಮಲ್ಲಿ ಅದನ್ನು ನಿರ್ಬಂಧಿಸಲಾಗಿದೆ. ಈ ವಜಾಹತ್ ಕಾಜ್ಮಿ ಯೋಗಿಯ ಒಂದು ವಿಡಿಯೋನ ಟ್ವೀಟಲ್ಲಿ ಹಂಚ್ಕೋತಾನೆ. ಅದರಲ್ಲಿ ಮೊದಲು ಬಾಂಗ್ಲಾದೇಶದ ದೀಪುದಾಸ್ ಮೇಲೆ ನಡೆದ ದಾಳಿ ಮತ್ತು ಹತ್ಯೆಗೆ ಖಂಡನೆ ಇದೆ. ಆನಂತರ ಬಾಂಗ್ಲಾದೇಶದ ಮೇಲೆ ದಾಳಿ ಮಾಡಬೇಕು ಅಂತ ಯೋಗಿ ಹೇಳಿದಂತೆ ಅದು ಸಾಧ್ಯವಾಗದೇ ಇದ್ದರೆ ಪ್ರಧಾನಿ ಮೋದಿ ರಾಜೀನಾಮೆ ಕೊಡಬೇಕು ಅಂತಲೂ, ಆಸಿಂ ಮುನೀರ್ ಪಾಕಿಸ್ತಾನದಲ್ಲಿ ಇರೋವರೆಗೆ ಅಖಂಡ ಭಾರತದ ಕನಸು ಈಡೇರುವುದಿಲ್ಲ ಅಂತಲೂ ಯೋಗಿ ಅವರು ಹೇಳಿದಂತೆ ಬಿಂಬಿಸಲಾಗಿದೆ. ಅಂಥದ್ದೊಂದು ಯೋಗಿ ಮಾತಾಡ್ತಾ ಇರೋ ವಿಡಿಯೋನ ಈ ಕಾಜ್ಮಿ ಟ್ವೀಟ್ ಮಾಡ್ತಾನೆ. ಇನ್ನೊಬ್ಬ ಜಸೀಮ್ ಅನ್ನೋನು ಕೂಡ ಈ ವಿಡಿಯೋನ ಹಂಚ್ಕೋತಾನೆ. ಅವನು ಲೀಡರ್ಸ್ ಲೈಕ್ ಯೋಗಿ openly stand in parliament and threaten to capture Bangladesh, talking about so-called Akhand Bharat, yet our Ministry of Foreign Affairs does not even protest ಅಂತ ಬರ್ಕೋತಾನೆ. ಇವನು ಬಾಂಗ್ಲಾದೇಶಿ ಅಂತ ಇವನ ಅಕೌಂಟ್ ತೋರಿಸ್ತಾ ಇದೆ. ಬಹುಶಃ ಬಾಂಗ್ಲಾದೇಶಿನೇ ಇರಬೇಕು ಇವನು, ಯಾಕೆಂದ್ರೆ ಅವನಿಗೆ ಯೋಗಿ ಮುಖ್ಯಮಂತ್ರಿನ ಪ್ರಧಾನಿನ ಗೊತ್ತಿಲ್ಲ, ಪಾರ್ಲಿಮೆಂಟ್ಗೂ ವಿಧಾನಸಭೆಗೂ ವ್ಯತ್ಯಾಸ ಗೊತ್ತಿಲ್ಲ. ಇಂಥ ಮೂರ್ಖರು ಪಾಕಿಸ್ತಾನದಲ್ಲೂ ಇದ್ದಾರೆ, ಆದ್ರೆ ಹೆಚ್ಚು ಬಾಂಗ್ಲಾದೇಶದಲ್ಲಿದ್ದಾರೆ. ಹೀಗಾಗಿನೇ ಅಲ್ಲಿ ಯೂನಸ್ ಥರದವರು ಆಡಳಿತ ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇರೋದು. ಈ ಜಸೀಮ್ ಅನ್ನೋನು ಹಂಚಿಕೊಂಡ ವಿಡಿಯೋನ ಆ ನಂತರ ಬಾಂಗ್ಲಾದ ಸಾಕಷ್ಟು ಅಕೌಂಟ್ಗಳು ರೀಟ್ವೀಟ್ ಮಾಡ್ತಾ ಹೋಗುತ್ತವೆ. ಪಾಕಿಸ್ತಾನದಲ್ಲಿ ಕೂಡ ಸಾಕಷ್ಟು ಜನ ಈ ವಿಡಿಯೋನ ಹಂಚ್ಕೊಳ್ತಾ ಆಸಿಂ ಮುನೀರ್ ಬಗ್ಗೆ ಯೋಗಿ ಹೀಗೆ ಹೇಳಿದ್ದಾರೆ ಅಂದ್ರೆ ಆಸಿಂ ಮುನೀರ್ ಮಾಡ್ತಾ ಇರೋದು ಸರಿ ಇದೆ ಅಂತೆಲ್ಲ ಬರ್ಕೋತಾ ಹೋಗ್ತಾರೆ. ಗೆಳೆಯರೆ, ಆಸಿಂ ಮುನೀರ್ ಅನ್ನೋ ಬಂಕರ್ ಬಾಯ್ ಭಾರತಕ್ಕೊಂದು ವಿಷಯನೇ ಅಲ್ಲ. ಆತನನ್ನ ಯಾವತ್ತೂ ಭಾರತ ಸೀರಿಯಸ್ ಆಗಿ ತಗೊಂಡೂ ಇಲ್ಲ. ಅಲ್ಲಿ ಟ್ರಂಪ್ ಈ ಜೋಕರ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ, ಅದು ಕೂಡ ಹೆಚ್ಚು ದಿನ ನಡೆಯೋದಿಲ್ಲ ಅನ್ನೋದು ಭಾರತಕ್ಕೆ ಗೊತ್ತಿದೆ. ನಮಗಿರೋದು ಪಾಕಿಸ್ತಾನದ ಜನರ ಬಗ್ಗೆ ಕನಿಕರ ಮತ್ತು ಕಾಳಜಿ ಅಷ್ಟೇ. ಅಲ್ಲಿನ ಸಿಂಧ್ ಭಾಗದಲ್ಲಿ, ಬಲೂಚಲ್ಲಿ, ಖೈಬರ್ ಪಖ್ತೂನ್ಖ್ವಾದಲ್ಲಿ ಭಾರತವನ್ನು ತುಂಬಾ ಇಷ್ಟಪಡೋ ಜನನೂ ಇದ್ದಾರೆ. ನೋಡಿ, ಅವರ ಕಾರಣಕ್ಕಾಗಿ ಪಾಕಿಸ್ತಾನದ ಮೇಲೆ ಒಂದು ಕನಿಕರ ಭಾರತಕ್ಕಿದೆ. ಹೀಗಾಗಿ ಆಸಿಂ ಮುನೀರ್ನಂಥ ಜೋಕರ್ರುಗಳು ಅಲ್ಲಿ ಆಡಳಿತವನ್ನ ಕೈಗೆ ತಗೊಂಡ್ರೆ ಪಾಪ ಅಲ್ಲಿನ ಸಜ್ಜನರು ಸಂಕಷ್ಟಕ್ಕೀಡಾಗಬೇಕಾಗುತ್ತಲ್ಲ ಅನ್ನೋದು ಭಾರತದ ಕಾಳಜಿ ಅಷ್ಟೇ. ಇನ್ನು ಈ ವಿಡಿಯೋ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿ ಸೃಷ್ಟಿ ಮಾಡಲಾಗಿರೋ ನಕಲಿ ವಿಡಿಯೋ. ಸ್ವಲ್ಪ ಇದನ್ನು ಕೂಡ ಕೇಳಿಸ್ಕೊಂಡು ಬಿಡಿ. प्रधानमंत्री मोदी जी, अगर आप बांग्लादेश पर आक्रमण नहीं कर सकते तो प्रधानमंत्री के पद को छोड़ दीजिए. हम धर्म सैनिक अपने धर्म युद्ध से बांग्लादेश को वापस अखंड भारत का हिस्सा बनाएं. ये सब पाकिस्तान का मुल्ला आसिम मुनीर करवा रहा है. जब तक आसिम मुनीर पाकिस्तान में रहेगा तब तक भारत संकट में है. ಗೆಳೆಯರೆ, ಈ ದನಿಯನ್ನ ಕೇಳಿದ ಕೂಡಲೇ ಯೋಗಿ ದನಿ AI ಮೂಲಕ ಸಿಂಕ್ ಮಾಡಲಾಗಿದೆ ಅನ್ನೋದು ಗೊತ್ತಾಗಿ ಹೋಗುತ್ತೆ. ಅದಕ್ಕೆ ಸ್ವಲ್ಪ AIನ ಪರಿಚಯ ಇರಬೇಕು ಅಷ್ಟೇ. ಇನ್ನು ಯೋಗಿ ಆದಿತ್ಯನಾಥರಂತಹ ಫೈರ್ ಬ್ರಾಂಡ್ ನಾಯಕ ಆಸಿಂ ಮುನೀರ್ ಅನ್ನೋ ಯೂನಿಫಾರ್ಮ್ಡ್ ಜೋಕರ್ ಬಗ್ಗೆ ಹೀಗೆಲ್ಲ ಯಾಕೆ ಮಾತಾಡ್ತಾರೆ? ಈ ವಿಡಿಯೋ ಕ್ರಿಯೇಟ್ ಮಾಡಿದವನು ಪಾಕಿಸ್ತಾನಿನೇ ಅನ್ನೋದು ಇದನ್ನ ಕೇಳಿಸ್ಕೊಂಡು ಕೂಡಲೇ ಗೊತ್ತಾಗತ್ತೆ. ಅವನಿಗೆ ಭಾರತದ ಆಡಳಿತ ವ್ಯವಸ್ಥೆಯ ಬಗ್ಗೆ ಕನಿಷ್ಠ ಅರಿವು ಕೂಡ ಇದ್ದಂತಿಲ್ಲ. ಮೂರ್ಖನೊಬ್ಬ ತನಗಿಂತ ಹೆಚ್ಚು ಮೂರ್ಖರನ್ನ ತಲುಪೋದಕ್ಕೆ ತನಗಿಂತ ಹೆಚ್ಚು ಮುಟ್ಟಾಳರು ತನ್ನ ಸುತ್ತಾ ಇದ್ದಾರೆ ಅನ್ನೋ ಗಟ್ಟಿಯಾದ ನಂಬಿಕೆಯನ್ನು ಇಟ್ಕೊಂಡು ಕ್ರಿಯೇಟ್ ಮಾಡಿ ಹಂಚುತ್ತಾ ಇರೋ ಫೇಕ್ ವಿಡಿಯೋ ಇದು. ಇದನ್ನ ಪಾಕಿಸ್ತಾನದ ಸೋ ಕಾಲ್ಡ್ ಜರ್ನಲಿಸ್ಟ್ಗಳು, ಬಾಂಗ್ಲಾದ NCP ಕಾರ್ಯಕರ್ತರು, ಜಮಾತೆ ಇಸ್ಲಾಮಿಯಾ ಕಾರ್ಯಕರ್ತರು ದೊಡ್ಡ ಪ್ರಮಾಣದಲ್ಲಿ ಸರ್ಕ್ಯುಲೇಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇನ್ನು ಬಾಂಗ್ಲಾ ಹಾಗೂ ಪಾಕಿಸ್ತಾನದ ಪ್ರೊಪಗಂಡಾ ಗಿರಾಕಿಗಳೀಗ ಯಾಕೆ ಇಂಥ ಫೇಕ್ ವಿಡಿಯೋ ಮಾಡಿ ಹಂಚುತ್ತಾ ಇದ್ದಾರೆ? ಗೆಳೆಯರೆ, ಪಾಕಿಸ್ತಾನದ ಆಸಿಂ ಮುನೀರನ ವಿರುದ್ಧ ಅಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಶುರುವಾಗ್ತಾ ಇವೆ. ಇಮ್ರಾನ್ ಖಾನ್ ಪಕ್ಷ ಅದನ್ನ ಆಯೋಜಿಸ್ತಾ ಇದೆ. ಮತ್ತೊಂದು ಕಡೆ ಬ್ರಿಟನ್ ನಲ್ಲಿ ಇಮ್ರಾನ್ ಖಾನ್ ಅವರ ನಿಕಟವರ್ತಿ ಸಲಹೆಗಾರ ಹಾಗೂ ಆಸಿಂ ಮುನೀರನ ಕಟು ಟೀಕಾಕಾರ ಬ್ಯಾರಿಸ್ಟರ್ ಶಹಜಾದ್ ಅಕ್ಬರ್ ಮೇಲೆ ಲಂಡನ್ ನಲ್ಲಿ ಹಲ್ಲೆ ಆಗಿದೆ. ಇದು ಕೂಡ ಪಾಕಿಸ್ತಾನದ PTI ಕಾರ್ಯಕರ್ತರನ್ನ ಕೆರಳಿಸುತ್ತೆ. ಇದರ ಜೊತೆ ಬಲೂಚ್ ಹಾಗೂ ಖೈಬರ್ ಭಾಗದಲ್ಲಿ ಪಾಕಿ ಸೇನೆ ಮತ್ತು ಪೊಲೀಸರ ಮೇಲೆ ದಾಳಿಗಳು ನಡೀತಲೇ ಇವೆ. ಪಾಕಿಸ್ತಾನದ ಜಮಿಯತ್ ಉಲೇಮಾ ಇ ಇಸ್ಲಾಂನ ಮುಖ್ಯಸ್ಥ ಮೌಲಾನಾ ಫಜ್ಲುರ್ ರೆಹಮಾನ್ ಥರದವರು ಮುನೀರ್ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಆಫ್ಘನಿಸ್ತಾನ ಹಾಗೂ ಪಾಕಿಸ್ತಾನದ ಸಂಘರ್ಷ ಅಲ್ಲಿನ ಸಾಕಷ್ಟು ಮೌಲ್ವಿಗಳ ಸಿಟ್ಟಿಗೆ ಕಾರಣ ಆಗ್ತಾ ಇದೆ. ಆ ಬಿಸಿ ಕೂಡ ಮುನೀರನಿಗೆ ತಟ್ಟತ್ತೆ. ಪಾಕಿಸ್ತಾನದ ಸೇನೆಯಲ್ಲಿ ಕೂಡ ಸಣ್ಣದೊಂದು ಬಂಡಾಯ ಶುರು ಆಗ್ತಾ ಇದೆ. ಇಸ್ರೇಲಿನ ಪರ ಗಾಜಾಗೆ ಸೇನೆಯನ್ನ ಕೊಡೋದಕ್ಕೆ ಪಾಕಿಸ್ತಾನದ ಆಡಳಿತ ಒಪ್ಪಿರೋದು ಅಲ್ಲಿನ ಮುಲ್ಲಾಗಳ ಅಸಮಾಧಾನಕ್ಕೂ ಕಾರಣ ಆಗ್ತಾ ಇದೆ. ಇಂಥ ಹೊತ್ತಲ್ಲಿ ಆಸಿಂ ಮುನೀರನ ಮಾರ್ಕೆಟ್ ಅನ್ನ ಹೆಚ್ಚು ಮಾಡಬೇಕು, ಅವನ ಪರ ಇಮೇಜ್ ಬಿಲ್ಡಿಂಗ್
ಆಕ್ಟಿವಿಟಿಗಳು ನಡಿಬೇಕು. ಅದು ಸಾಧ್ಯ ಆಗಬೇಕು ಅಂದ್ರೆ ಭಾರತದ ಕಟ್ಟರ್ ಹಿಂದೂ ನಾಯಕರ ಬಾಯಲ್ಲಿ ಆಸಿಮ್ ಮುನೀರ್ ವಿರುದ್ಧ ಏನಾದರೂ ಹೇಳಿಸ್ಬೇಕು. ಗೆಳೆಯರೆ, ನಮ್ಮಲ್ಲಿ ಹೇಗೆ ನಮ್ಮ ರಾಜಕಾರಣಿಗಳ ಪರ ಅಥವಾ ವಿರುದ್ಧ ಪಾಕಿಸ್ತಾನದ ಆಡಳಿತ ಮಾತಾಡಿದ್ರೆ ನಮ್ಮ ಭಾವನೆಗಳು ಕೆರಳುತ್ತವೋ ಹಾಗೆ ಪಾಕಿಸ್ತಾನದಲ್ಲಿ ಕೂಡ ಆಗತ್ತೆ. ಯೋಗಿಯನ್ನ ಸಾಕಷ್ಟು ಪಾಕಿಗಳು ದ್ವೇಷ ಮಾಡ್ತಾರೆ. ಅಂಥ ಯೋಗಿ ಮುನೀರನ್ನ ವಿರುದ್ಧ ಮಾತಾಡಿದ್ರೆ ಮುನೀರನಿಗೆ ಅಲ್ಲಿ ಮಾರ್ಕೆಟ್ ಹೆಚ್ಚಾಯ್ತಲ್ಲ. ಇನ್ನು ಬಾಂಗ್ಲಾದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಅಲ್ಲಿ BNP ನಾಯಕ ಖಲೀದಾ ಜಿಯಾ ಅವರ ಮಗ ತಾರಿಕ್ ರೆಹಮಾನ್ ಢಾಕಾಗೆ ಹಿಂತಿರುಗಿ ಬಂದಿದ್ದಾರೆ. ಆತನಿಗೆ ಅಲ್ಲಿ ಭವ್ಯ ಸ್ವಾಗತ ಸಿಕ್ಕಿದೆ. ತಾರಿಕ್ ಅವರ ಪಕ್ಷ ಈ ಬಾರಿಯ ಚುನಾವಣೆಗಳಲ್ಲಿ ಗೆಲುವು ಸಾಧಿಸುತ್ತೆ ಅಂತ ಅಲ್ಲಿನ ಬಹುತೇಕ ಸಮೀಕ್ಷೆಗಳು ಹೇಳ್ತಾ ಇವೆ. ತಾರಿಕ್ ರೆಹಮಾನ್ ಅಲ್ಲಿ ದೊಡ್ಡ ರ್ಯಾಲಿ ಕೂಡ ಮಾಡಿದ್ದಾರೆ. ಅದು ಅಲ್ಲಿನ ಜಮಾತ್ ಸೇರಿದಂತೆ ಒಂದಷ್ಟು ಇಸ್ಲಾಮಿಕ್ ಮೂಲಭೂತವಾದಿ ಪಕ್ಷಗಳಿಗೆ ಆತಂಕವನ್ನು ಕೂಡ ಉಂಟು ಮಾಡ್ತಾ ಇದೆ. ಈ ಹಿಂದೆ ಜಮಾತ್ ಹಾಗೂ BNP ಎರಡೂ ಅವಾಮಿ ಲೀಗ್ ವಿರುದ್ಧ ಹೋರಾಟಕ್ಕಲ್ಲಿ ಮೈತ್ರಿ ಮಾಡಿಕೊಂಡಿದ್ವು. ಆದರೆ ಈ ಬಾರಿ BNP ಜಮಾತ್ ಅನ್ನು ದೂರ ಇಡ್ತಾ ಇದೆ. ಸೊ ಜಮಾತ್ ಅಲ್ಲಿ ಇನ್ನುಳಿದ ಇಸ್ಲಾಮಿಸ್ಟ್ ಪಕ್ಷಗಳ ಜೊತೆ ಒಂದು ಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡಿದೆ. NCP ಕೂಡ ಅದೇ ಸಿಂಡಿಕೇಟ್ ಅಲ್ಲಿದೆ. ಹೀಗಾಗಿ ಅಲ್ಲಿ ಬಾಂಗ್ಲಾದ ಚುನಾವಣೆಯನ್ನ ಮತಾಂಧ ಶಕ್ತಿಗಳ ಪಕ್ಷ ಕ್ಯಾಪ್ಚರ್ ಮಾಡಬೇಕು, ಅಲ್ಲಿ ಹೆಚ್ಚು ಸೀಟುಗಳನ್ನು ಗೆಲ್ಲಬೇಕು ಅಂದ್ರೆ ಭಾರತದ ವಿರುದ್ಧ, ಹಿಂದೂಗಳ ವಿರುದ್ಧ ದ್ವೇಷವನ್ನ ಹೆಚ್ಚು ಮಾಡ್ತಾ ಕಟ್ಟರ್ ಇಸ್ಲಾಮಿಕ್ ಮತಗಳನ್ನು ಧ್ರುವೀಕರಣ ಮಾಡ್ತಾ ಹೋಗಬೇಕು. ಅದಕ್ಕಾಗಿ ಅಲ್ಲಿ ಯೋಗಿಯ ಈ ಫೇಕ್ ವಿಡಿಯೋ ಬಳಕೆ ಆಗ್ತಾ ಇದೆ. ಇನ್ನು ಬಾಂಗ್ಲಾದಲ್ಲಿ ಯುನಸ್ ಸರ್ಕಾರ ಅಲ್ಲಿನ ಹಿಂದೂಗಳಿಗೆ ರಕ್ಷಣೆ ಕೊಡೋದ್ರಲ್ಲಿ ವಿಫಲವಾಗಿದೆ. ಅಲ್ಪಸಂಖ್ಯಾತರನ್ನ ಕಾಪಾಡೋದ್ರಲ್ಲಿ ಕೈ ಚೆಲ್ಲಿದೆ ಅನ್ನೋ ಆರೋಪಗಳನ್ನ ಯುನಸ್ ಹೊತ್ತಿರೋ ಸಂದರ್ಭದಲ್ಲಿ ಇಂಥ ಫೇಕ್ ವಿಡಿಯೋಗಳು ಜನರ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ, ಭಾರತದ ವಿರುದ್ಧ ಮತ್ತಷ್ಟು ದ್ವೇಷವನ್ನ ಹೆಚ್ಚು ಮಾಡೋದಕ್ಕೆ ಬಳಕೆ ಆಗತ್ವೆ. ಅದನ್ನೇ ಬಾಂಗ್ಲಾ ಹಾಗೂ ಪಾಕಿಸ್ತಾನದ ಮತಾಂಧ ಶಕ್ತಿಗಳು ಮಾಡೋದಕ್ಕೆ ಹೋಗ್ತಾ ಇವೆ. ಅದರ ಭಾಗನೇ ಈ ಡೀಪ್ ಫೇಕ್ ವಿಡಿಯೋ. ಇದು ಗೆಳೆಯರೆ ಯೋಗಿ ಆದಿತ್ಯನಾಥ್ ಅವರ ಫೇಕ್ ವಿಡಿಯೋ ಒಂದು ಪಾಕಿಸ್ತಾನದಲ್ಲಿ, ಬಾಂಗ್ಲಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.